ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಹೋಗಿದ್ದೀನಿ ನಮ್ಮ ಹೊಲ ಹತ್ರ ನೋಡಿ ಎಷ್ಟು ಸೂಪರಾಗಿದೆ ನಮ್ಮ ಶೆಡೆಗಿಡ ಪಾರ್ಕ್ ಅಲ್ವಾ. ಶೆಡೆಗಿಡ ಪಾರ್ಕ್ ಹತ್ತಿ ಬೀಜಕ್ಕಂತ ಹೋಗಿದ್ವಿ. ಹತ್ತಿ ಬೀಜ ಊರ್ಬಿಟ್ಟು ಪೂಜೆ ಮಾಡಿಬಿಟ್ಟು ಬರ್ತಾ ಇದ್ರೆ ಅಲ್ಲಿ ನೋಡಿ ನಮ್ಮ ಫೇಸು ಹೇಗಾಗಿದೆ. ಬಿಸಿಲಿಗೆ ಸಿಕ್ಕಾಪಟ್ಟೆ ಬಿಸಿಲು ಕಣ್ರಿ. ನಿಮ್ಮ ಕಡೆ ಹೇಗಿದೆ ಹೆಂಗೆ ಗೊತ್ತಿಲ್ಲ, ನಮ್ಮ ಕಡೆ ಮಾತ್ರ ಸಿಕ್ಕಾಪಟ್ಟೆ ಬಿಸಿಲು. ವಾ, ಸೆಡೆ ಗಿಡ ನೋಡ್ರಿ, ನಮ್ಮ ಕುರಿಗಳು ಮೇಯ ಅಂತ ಸೆಡೆ ಗಿಡಗಳು. ಚೆನ್ನಾಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಹಾಗೆ ನೀವು ಹೋಗ್ಬಿಟ್ಟು ಹತ್ತಿ ಬೀಜ ಔತಕ್ಕೆ ತಯಾರು ಮಾಡ್ಕೊಂಡ್ವಿ. ನಮ್ಮ ಅಕ್ಕ ನಾವು ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ರು. ಅವರೇ ಮೊದಲ ಸತಿ ಪೂಜೆ ಮಾಡಲಿ ಅಂತ ಸುಮ್ಮನೆ ಆದ್ವಿ. ಅವರೇ ಮಾಡ್ತಾಯಿದ್ರು. ಬಟ್ ಅದರಲ್ಲಿ ನಮ್ಮ ಹುಡುಗರ ಸಿಕ್ಕಾಪಟ್ಟೆ ಕಿರಿಕು ಮಾಡ್ತಾಯಿದ್ರು. ನಾನು ಪೂಜೆ ಮಾಡ್ತೀನಿ ಅಂತ ಒಬ್ರ ಮೇಲೊಬ್ರು ಗುದ್ದಾಡ್ತಾಯಿದ್ರು. ಅಯ್ಯೋ ನಿಲ್ಲಿಸ್ರೋ ಸಾಕು, ಇಬ್ಬರು ಮಾಡ್ಬೇಕು ಅಂತ ಇಬ್ಬರನ್ನೂ ಮಾಡಿಸಿದ್ದಾಯಿತು ಪೂಜೆನ. ನಮ್ಮ ಕಡೆ ಎಲ್ಲ ಹೀಗೇನೆ, ಮೊದಲೇ ಸರಿ ಬೇಳೆ ಏನಾದರೂ ಬೆಳಿಬೇಕಂದ್ರೆ ಪೂಜೆ ಮಾಡಿಬಿಟ್ಟು ಆಮೇಲೆ ಫಸಲಿಟ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋದು. ನಿಮ್ಮ ಕಡೆ ಹೆಂಗೆ ನೋಡಿ. ಹತ್ತಿ ಬೀಜ ಹಣ್ಣು ಊರೋದು ಅಂದರೆ ಕ್ರಾಸ್ ಅಂದರೆ ನಿಮಗೆ ಮುಂದಿನ ವೀಡಿಯೋ ಅಲ್ಲಿ ತೋರಿಸ್ತೀನಿ. ಅಂದರೆ ನಾವಿನ್ನೂ ಊರಿಲ್ಲ, ಬಟ್ ನಾವು ಹಾಕ್ತೀವಿ, ಜಾಸ್ತಿನೇ ಹಾಕ್ತೀವಿ ಈ ಸತಿ. ಬನ್ನಿ ನೀವು ಮಾಡೋಕ್ಕೆ ಕ್ರಾಸ್ ಎಲ್ಲನೂ ತೋರಿಸ್ತೀನಿ. ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ನಿಮ್ಮನ್ನು ಕೇಳ್ದೆ ಇನ್ಯಾರನ್ನ ಕೇಳಬೇಕು ಅಲ್ವಾ. ನೋಡಿ ಈ ಥರ ಪೂಜೆ ಮಾಡ್ತಿರೋದು ನಮ್ಮ ಹೊಲದಲ್ಲಿ. ನನ್ನ ಮಗ ಅಂತೂ ಎಂಥ ಸೂಪರಾಗಿ ಬಟ್ಟೆ ಇಡ್ತಾನೆ ಇದ್ದಾನೆ. ನೋಡ್ಬಿಟ್ಟು ಬಟ್ಟೆ ಇಟ್ಕೊತೀನಿ ನಾನು ಅಂತ ಹೇಳ್ಬಿಟ್ಟು ಇಟ್ಕೊಂಡ. ಹಾಗೆ ನೀವು ಮೂಗು ಎಷ್ಟು ಉದ್ದೈತೆ ಅಷ್ಟೇ ಉದ್ದ ಬಟ್ಟನ್ನ ಇಟ್ಕೊಂಡಿದ್ದೆ. ಅಪ್ಪ ತಂದೆ ಬಿಡು ಅಂತ ಹೇಳಿದಾಗ ಲಾಸ್ಟೇ ಫೈನಲಿ ಮೂಗುದ ಇಟ್ಕೊಂಡ್ಬಿಟ್ಟು ಆಮೇಲೆ ಬಿಟ್ಟ. ನೋಡಿ ಯಾವ ಥರ ಪೂಜೆ ಮಾಡ್ತಾ ಇರುವುದು ನಮ್ಮ ಅಕ್ಕ, ಡಮ್ಮಿ ಅಕ್ಕ, ಮಾಮೂಲಕ್ಕ ಅಲ್ಲ. ನೋಡ್ರಿ, ಅಂದರೆ ಸ್ವಲ್ಪ ಪ್ರಸಾದವನ್ನು ಇಡುತ್ತಾರೆ, ಆಮೇಲೆ ಈ ಪೂಜೆಯನ್ನು ಮಾಡ್ತಾರೆ. ಪ್ರಸಾದ ಅಂದರೆ ಅಕ್ಕಿ ಟೊಮಟ ಮಾಡ್ತಾರೆ. ಇದು ಸುಬ್ಬಿ ಅಂತ, ಇದು ಚಿಕ್ಕ ಮಗಳು ಸುಬ್ಬಿ.